ಯಾವ ಕ್ಯಾಟಗರಿಗೆ ಬರುತ್ತೆ ನಿಮ್ ಜಾತಿ? ನಿಮ್ಮ ಕುಲದ ಜನಸಂಖ್ಯೆ ಎಷ್ಟು? ಮೀಸಲಾತಿ ಮರುವರ್ಗೀಕರಣ ಹೇಗೆ ಆಗಿದೆ ಗೊತ್ತಾ? ಕೆಲ ಸಮುದಾಯಗಳಿಗೆ ಶಾಕ್, ಹಲವರಿಗೆ ಶಾಕ್. ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ 2015. ರಾಜ್ಯ ಸರ್ಕಾರ ನಡೆಸಿದಂತಹ ಜಾತಿ ಗಣತಿ ವರದಿಯ ಅಂಕಿಅಂಶ. ರಾಜ್ಯದಲ್ಲಿ 5,14,942 ಜನ. ಫ್ರೀಡಂ ಟಿವಿಯಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇದ್ದೀವಿ ನೋಡಿ. ಎಸ್, ಹೌದು, ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಜಾತಿವಾರು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ವರದಿ ಜಾತಿ ಗಣತಿ ಬಹಿರಂಗವಾಗಿತ್ತು. ವರದಿಯ ಪ್ರಕಾರ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಜಾತಿ ಅಂದ್ರೆ ಯಾವುದಾಗಿರಬಹುದು? ಎಸ್, ಈ ವಿಚಾರವನ್ನ ಹೇಳ್ತಾ ಇದ್ದೀವಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ನಿಮ್ಮ ಕುಲದ ಜನಸಂಖ್ಯೆ ಎಷ್ಟಿದೆ ಗೊತ್ತಾ? ಯಾವ ಕ್ಯಾಟಗರಿಗೆ ಬರುತ್ತೆ ನಿಮ್ಮ ಜಾತಿ ಗೊತ್ತಾ? ಮೀಸಲಾತಿ ಮರುವರ್ಗೀಕರಣ ಹೇಗೆ ಆಗಿದೆ ಗೊತ್ತಾ? ಕೆಲ ಸಮುದಾಯಗಳಿಗೆ ಶಾಕ್, ಹಲವರಿಗೆ ಬಿಗ್ ಶಾಕ್. ಹಿಂದುಳಿದ ವರ್ಗದ ಶಾಶ್ವತ ಆಯೋಗದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ 2015. ರಾಜ್ಯ ಸರ್ಕಾರ ನಡೆಸಿದಂತಹ ಜಾತಿ ಗಣತಿ ವರದಿಯ ಅಂಕಿಅಂಶ ಎಷ್ಟಿದೆ ಗೊತ್ತಾ? ರಾಜ್ಯದಲ್ಲಿ 5,14,942 ಜನರಿದ್ದಾರೆ. ಈ ವಿಚಾರದ ಬಗ್ಗೆ ಎಕ್ಸ್ಕ್ಲೂಸಿವ್ ನ್ಯೂಸ್ ಅನ್ನ ಹೇಳ್ತಾ ಇದ್ದೀವಿ. ಎಸ್, ಕೆಲ ಸಮುದಾಯಗಳಿಗೆ ಶಾಕ್ ಅನ್ನ ನೀಡಲಾಗ್ತಾ ಇದೆ. ಹಾಗಾದ್ರೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಜಾತಿ ಗಣತಿ, ಜಾತಿವಾರು ಸಮೀಕ್ಷೆ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ವರದಿ ಜಾತಿ ಗಣತಿ ಬಹಿರಂಗವಾಗಿದೆ. ಆ ಒಂದು ವರದಿಯ ಪ್ರಕಾರ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಜಾತಿ ಅಂತಂದ್ರೆ ಅದು ಯಾವುದು? ಅದಕ್ಕೆ ಏನೆಲ್ಲ ಸೌಲಭ್ಯಗಳು ದೊರೆಯುತ್ತೆ? ಇದರ ಬಗ್ಗೆ ಮಾಹಿತಿಯನ್ನ ಹೇಳ್ತೀವಿ. ಜಾತಿ ಗಣತಿಯ ಪ್ರಕಾರ ರಾಜ್ಯದಲ್ಲಿ ಬರೋಬ್ಬರಿ ಎಷ್ಟು ಜನ ಮುಸ್ಲಿಮರಿದ್ದಾರೆ, ಎಷ್ಟು ಜನ SC/ST ಸಮುದಾಯದವರಿದ್ದಾರೆ, ಎಷ್ಟು ಜನರಲ್ ಕ್ಯಾಟಗರಿಗೆ ಬರುತ್ತೆ, ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ಜಾತಿ ಗಣತಿಯಲ್ಲಿ 1.09 ಕೋಟಿ ಜನಸಂಖ್ಯೆ ಇದ್ರೂ ಕೂಡ ಈ ಒಂದು ಪ್ರವರ್ಗದ ಅಡಿ 101 ಜಾತಿಗಳು ಇರೋದ್ರಿಂದ ಏಕಜಾತಿಯಾಗಿ ಯಾವ ಒಂದು ಧರ್ಮದ ಜನಸಂಖ್ಯೆ ಹೆಚ್ಚು ಅಂತ ಹೇಳಲಾಗಿದೆ. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀವಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ಎಸ್, ನಿಮ್ಮ ಕ್ಯಾಟಗರಿ ಯಾವ ಜಾತಿಗೆ ಬರುತ್ತೆ? ನಿಮ್ಮ ಜಾತಿ ಯಾವುದು? ನಿಮ್ಮ ಕುಲದ ಜನಸಂಖ್ಯೆ ಎಷ್ಟು? ಮೀಸಲಾತಿ ಮರುವರ್ಗೀಕರಣ ಹಿಂಗಾಗ್ತಾ ಇದೆ. ಕೆಲ ಸಮುದಾಯಗಳಿಗೆ ಶಾಕ್ ಅನ್ನ ನೀಡಲಾಗಿದೆ. ಹಲವು ಸಮುದಾಯಗಳು ಬಿಗ್ ಶಾಕ್ ಅನ್ನ ಎದುರಿಸ್ತಾ ಇದೆ. ಹಿಂದುಳಿದ ವರ್ಗದವರ ಶಾಶ್ವತ ಆಯೋಗದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ 2015. ರಾಜ್ಯ ಸರ್ಕಾರ ನಡೆಸಿದಂತಹ ಜಾತಿ ಗಣತಿ ವರದಿಯ ಅಂಕಿಅಂಶಗಳು ಇಲ್ಲಿದೆ ನೋಡಿ. ರಾಜ್ಯದಲ್ಲಿ 5,14,942 ಜನರಿದ್ದಾರೆ. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಜಾತಿವಾರು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ವರದಿ ಜಾತಿ ಗಣತಿ ಬಹಿರಂಗವಾಗಿದೆ. ವರದಿಯ ಪ್ರಕಾರ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಜಾತಿ ಅಂದ್ರೆ ಅದು ಇವರೇ. ಯಾರವರು? ಜಾತಿ ಗಣತಿ ಪ್ರಕಾರ ರಾಜ್ಯದಲ್ಲಿ ಬರೋಬ್ಬರಿ 75.25 ಲಕ್ಷ ಮಂದಿ ಇವರೇ ಇದ್ದಾರೆ. ರಾಜ್ಯದ ಒಟ್ಟು ಜನಸಂಖ್ಯೆ 18.70% ಮಂದಿ ಇವರೇ ಇದ್ದಾರೆ ಅಂತ ಹೇಳಿ ವರದಿಯಾಗಿದೆ. ಹಾಗಾದ್ರೆ ಯಾರವರು? ಜಾತಿ ಗಣತಿಯ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀವಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ಎಸ್, ಜಾತಿ ಗಣತಿ ಈ ಒಂದು ವಿಚಾರವಾಗಿ ಯಾರು ಹೆಚ್ಚು ಜನ ಇದ್ದಾರೆ? ರಾಜ್ಯದಲ್ಲಿ 5,14,942 ಜನರು ಇದ್ದಾರೆ. ರಾಜ್ಯ ಸರ್ಕಾರ ನಡೆಸಿದಂತಹ ಜಾತಿ ಗಣತಿ ವರದಿಯ ಅಂಕಿಅಂಶ ಇಲ್ಲಿದೆ.
ಹಿಂದುಳಿದ ವರ್ಗದ ಶಾಶ್ವತ ಆಯೋಗದ ಸಾಮಾಜಿಕ ಶೈಕ್ಷಣಿಕ ಆಯೋಗ ಸಮೀಕ್ಷೆ 2015. ಕೆಲ ಸಮುದಾಯಗಳಿಗೆ ಶಾಕ್, ಹಲವರಿಗೆ ಬಿಗ್ ಶಾಕ್ ಕೂಡ ಇದೆ. ಎಸ್, ಏನಿದು ಮೀಸಲಾತಿ ಮರುವರ್ಗೀಕರಣ ಹಿಂಗಾಗುತ್ತೆ? ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ. ಯಾವ ಜಾತಿ ಜನಸಂಖ್ಯೆ ಎಷ್ಟು? ಪ್ರವರ್ಗ 1A ಜನಸಂಖ್ಯೆ 34,96,638. ಪ್ರವರ್ಗ 1B ಜನಸಂಖ್ಯೆ 73,92,313. ಪ್ರವರ್ಗ 2A ಜನಸಂಖ್ಯೆ 77,78,209. ಪ್ರವರ್ಗ 2B ಜನಸಂಖ್ಯೆ 25,25,880. ಪ್ರವರ್ಗ 3A ಜನಸಂಖ್ಯೆ 72,99,577. ಪ್ರವರ್ಗ 3B ಜನಸಂಖ್ಯೆ 81,37,536. ಪರಿಶಿಷ್ಟ ಜಾತಿ ಜನಸಂಖ್ಯೆ 1,09,29,347. ಪರಿಶಿಷ್ಟ ಪಂಗಡ ಜನಸಂಖ್ಯೆ 42,81,289. ಸಾಮಾನ್ಯ ವರ್ಗ ಜನಸಂಖ್ಯೆ 29,74,153. ಎಸ್, ಈ ಒಂದು ಜನಸಂಖ್ಯೆಯನ್ನ ನೀವು ನೋಡ್ತಾ ಇದ್ದೀರಾ. ಇವೆಲ್ಲವೂ ಕೂಡ ಯಾವ ವರ್ಗಗಳಲ್ಲಿ ಎಷ್ಟು ಜನಸಂಖ್ಯೆ ಇದೆ ಎನ್ನುವುದರ ಬಗ್ಗೆ ಒಂದು ಸಣ್ಣ ಡೀಟೇಲ್ಸ್. ಎಸ್, ನೀವು ನೋಡ್ತಾ ಇದ್ದೀರಾ ಯಾವ ಸಮುದಾಯದಲ್ಲಿ ಎಷ್ಟೆಲ್ಲ ಜನಸಂಖ್ಯೆ ಇದೆ ಎನ್ನುವಂಥದ್ದನ್ನ. ಎಸ್, ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಜನಸಂಖ್ಯೆ 69.60 ಆಗಿದ್ದು, ಈ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲು ಪ್ರಮಾಣವನ್ನು ಸದ್ಯದ 32% 51% ಹೆಚ್ಚಳ ಮಾಡಲು ಆಯೋಗ ನಿರ್ಣಯವನ್ನ ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾಗಲೇ ಹೇಳ್ತಾ ಇದ್ದೆ, ಏನು ಅಂತಂದ್ರೆ ನಿಮ್ಮ ಜಾತಿ ಅಥವಾ ನಿಮ್ಮ ಒಂದು ಕುಲದ ಜನಸಂಖ್ಯೆ ಎಷ್ಟಿದೆ ಅಂತ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಈ ಒಂದು ವರದಿಯನ್ನ ನೀವು ನೋಡ್ಲೇಬೇಕು. ಎಸ್, ಇನ್ನೊಮ್ಮೆ ಹೇಳ್ತೀನಿ, ಆ ಒಂದು ವರದಿ ಯಾವ ಜಾತಿಯಲ್ಲಿ ಎಷ್ಟು ಜನರಿದ್ದಾರೆ ಅನ್ನೋದ್ರ ಬಗ್ಗೆ. ಪ್ರವರ್ಗ 1A ಜನಸಂಖ್ಯೆ ಬಂದ್ಬಿಟ್ಟು 34,96,638 ಜನರಿದ್ದಾರೆ. ಪ್ರವರ್ಗ 1B ಜನಸಂಖ್ಯೆ 73,92,313 ಜನರಿದ್ದಾರೆ. ಪ್ರವರ್ಗ 2A ಜನಸಂಖ್ಯೆ 77,78,209 ಜನರಿದ್ದಾರೆ. ಪ್ರವರ್ಗ 2B ಜನಸಂಖ್ಯೆ ಬಂದ್ಬಿಟ್ಟು 75,25,880 ಜನರು. ಹಾಗೆ ಪ್ರವರ್ಗ 3A ಜನಸಂಖ್ಯೆ 72,99,577. ಪ್ರವರ್ಗ 3B ಜನಸಂಖ್ಯೆ 81,37,536. ಹಾಗೆ ಪರಿಶಿಷ್ಟ ಜಾತಿ ಜನಸಂಖ್ಯೆ 1,29,347. ಪರಿಶಿಷ್ಟ ಪಂಗಡ ಜನಸಂಖ್ಯೆ 42,81,289. ಸಾಮಾನ್ಯ ವರ್ಗ ಜನಸಂಖ್ಯೆ 29,74,153. ಪ್ರವರ್ಗ 1A ನಲ್ಲಿ ಯಾವ ಜಾತಿ ಬರುತ್ತೆ, ಯಾವ ಜಾತಿ ಎಷ್ಟೆಷ್ಟಿದೆ ಗೊತ್ತಾ? ಪ್ರವರ್ಗ 1A ಒಟ್ಟು ಜನಸಂಖ್ಯೆ 34,96,638. ಜಾತಿಗಳು ಉಪಜಾತಿಗಳ ಜನಸಂಖ್ಯೆಯ ವಿವರ: ಗೊಲ್ಲ ಸಮುದಾಯ 4,42,526. ಕಾಡುಗೊಲ್ಲರ ಸಮುದಾಯ 3,00,000
10,393, ಕುಡುಬಿ 37,088 ಜನಸಂಖ್ಯೆ, ಬೆಸ್ತ 3,99,383, ಹಾಗೆ ಅಂಬಿಗ ಸಮುದಾಯದವರು 1,34,230, ಗಂಗಾಮತ 73,627, ಕಬ್ಬೇರ 58,289 ಜನಸಂಖ್ಯೆಯನ್ನ ಹೊಂದಿದ್ದಾರೆ ಈ ಒಂದು ಸಮುದಾಯ. ಕಬ್ಬಲಿಗ ಜನಸಂಖ್ಯೆ 3,88,082 ಜನಸಂಖ್ಯೆಗಳನ್ನ ಹೊಂದಿದ್ದಾರೆ. ಮೊಘವೀರ 1,21,478 ಜನಸಂಖ್ಯೆಯನ್ನ ಹೊಂದಿದ್ದಾರೆ. ಉಪ್ಪಾರ ಸಮುದಾಯದವರು 7,58,605 ಜನರಿದ್ದಾರೆ. ಪಿಂಜಾರ 1,11,805 ಜನಸಂಖ್ಯೆಯನ್ನ ಹೊಂದಿದ್ದಾರೆ. ಎಸ್, ಯಾವ ಜಾತಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ರಾಜ್ಯದಲ್ಲಿ 5,98,182 ಜನರಿದ್ದಾರೆ. ಎಸ್, ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳ್ತಾ ಇದ್ದೀವಿ. ನಿಮ್ಮ ಒಂದು ಕ್ಯಾಟಗರಿ ಎಲ್ಲಿ ಬರುತ್ತೆ, ಯಾವ ಜಾತಿಗೆ ಸೇರುತ್ತೆ, ಹಾಗೂ ನಿಮ್ಮ ಕುಲದ ಜನಸಂಖ್ಯೆ ಎಷ್ಟಿದ್ದಾರೆ ಅನ್ನೋದನ್ನ ಎಸ್ ಪ್ರವರ್ಗ 1A ನಲ್ಲಿ ಯಾವೆಲ್ಲ ಜಾತಿ ಬರುತ್ತೆ ಅಂತ ನೋಡೋದಾದ್ರೆ, ಯಾವ್ಯಾವ ಜಾತಿ ಎಷ್ಟೆಷ್ಟು ಜನ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಪ್ರವರ್ಗ 1A ದಲ್ಲಿ ಒಟ್ಟು ಜನಸಂಖ್ಯೆ ಬಂದ್ಬಿಟ್ಟು 34,96,638 ಜನರಿದ್ದಾರೆ. ಜಾತಿಗಳು, ಉಪಜಾತಿಗಳು, ಜನಸಂಖ್ಯೆ ವಿವರ ಇಲ್ಲಿದೆ ನೋಡಿ. ಯಾವ್ಯಾವೆಲ್ಲ ಜಾತಿಗಳು ಪ್ರವರ್ಗ 1Aಗೆ ಬರುತ್ತೆ ಅಂತಂದ್ರೆ, ಗೊಲ್ಲ ಸಮುದಾಯ, ಕಾಡುಗೊಲ್ಲ ಸಮುದಾಯ, ಕುಡುಬಿ ಸಮುದಾಯ, ಬೆಸ್ತ ಸಮುದಾಯ, ಅಂಬಿಗ ಸಮುದಾಯ, ಗಂಗಾಮತ ಸಮುದಾಯ, ಕಬ್ಬೇರ ಸಮುದಾಯ, ಕಬ್ಬಲಿಗ ಸಮುದಾಯ, ಮೊಘವೀರ, ಉಪ್ಪಾರ, ಪೆಂಜಾರ ಸಮುದಾಯಗಳು ಬರುತ್ತೆ. ಹಾಗಾದ್ರೆ ಎಷ್ಟು ಜನರಿದ್ದಾರೆ, ಗೊಲ್ಲ ಸಮುದಾಯದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಂತ ನೋಡೋದಾದ್ರೆ 4,42,524 ಜನರಿದ್ದಾರೆ. ಕಾಡುಗೊಲ್ಲ ಸಮುದಾಯದಲ್ಲಿ 3,10,393 ಜನರಿದ್ದಾರೆ. ಕೊಡಬಿ ಸಮುದಾಯದಲ್ಲಿ 37,088 ಜನರಿದ್ದಾರೆ. ಬೆಸ್ತ ಸಮುದಾಯದಲ್ಲಿ 3,99,383 ಜನರಿದ್ದಾರೆ. ಅಂಬಿಗ ಸಮುದಾಯದಲ್ಲಿ 1,34,230 ಜನರಿದ್ದಾರೆ. ಗಂಗಾಮತ ಸಮುದಾಯದಲ್ಲಿ 73,627 ಜನರಿದ್ದಾರೆ. ಕಬ್ಬೇರ 58,289 ಜನರಿದ್ದಾರೆ. ಕಬ್ಬಲಿಗ 3,88,082 ಜನರಿದ್ದಾರೆ. ಮೊಘವೀರ 1,21,428 ಜನರಿದ್ದಾರೆ. ಉಪ್ಪಾರ 7,58,605 ಜನರಿದ್ದಾರೆ. ವೆಂಗಾರ 1,11,805 ಜನರಿದ್ದಾರೆ. ಇದೆಲ್ಲವೂ ಕೂಡ ಪ್ರವರ್ಗ 1A ಇಲ್ಲಿ ಸೇರುವಂತಹ ಜಾತಿಗಳು. ಎಸ್, ಹೌದು, ನೀವು ನೋಡಿರೋ ಹಾಗೆ ಪ್ರವರ್ಗ 1A ಒಟ್ಟು ಜನಸಂಖ್ಯೆ ಬಂದ್ಬಿಟ್ಟು 34,96,638 ಜನರಿದ್ದಾರೆ. ಅದರಲ್ಲಿ ಯಾವೆಲ್ಲ ಸಮುದಾಯ ಬರುತ್ತೆ ಅನ್ನೋದ್ರ ಬಗ್ಗೆ ನಾವಿವಾಗ ಡೀಟೇಲ್ಸ್ ಅನ್ನ ಕೊಟ್ವಿ. ಎಸ್, ಪ್ರವರ್ಗ 1B ಅಲ್ಲಿ ಯಾವ್ಯಾವ ಜಾತಿ ಬರುತ್ತೆ ಅಂತ ಈಗ ನೋಡೋಣ. ಅದ್ಯಾವ್ಯಾವ ಜಾತಿ ಬರುತ್ತೆ, ಅದ್ಯಾವ್ಯಾವ ಜಾತಿ ಇದಾವೆ ಗೊತ್ತಾ? ಪ್ರವರ್ಗ 1B ಒಟ್ಟು ಜನಸಂಖ್ಯೆ ಬಂದ್ಬಿಟ್ಟು 73,92,313 ಜನ. ಪ್ರವರ್ಗ 2A ನಲ್ಲಿರುವ ಜಾತಿಗಳನ್ನ ಮರುವರ್ಗೀಕರಣ ಮಾಡಲಾಗಿದೆ. ಅತಿ ಹಿಂದುಳಿದಂತಹ ಜಾತಿಗಳು ಅಂತ ಹೇಳಿ ಪರಿಗಣಿಸಿ ಮರುವರ್ಗೀಕರಣ ಮಾಡಲಾಗಿದೆ. ಪ್ರವರ್ಗ 1Bಗೆ ಕುರುಬ ಸಮುದಾಯ ಮತ್ತು ಉಪಜಾತಿಗಳು ಸೇರ್ಪಡೆಯಾಗಿದೆ. ಕುರುಬ ಮತ್ತು ಉಪಜಾತಿಗಳ ಒಟ್ಟು ಜನಸಂಖ್ಯೆ ಇರೋದು 43,72,847. ಕುರುಬ ಸಮುದಾಯದವರು ಇರೋದು 42,71,399. ಸಮೇತ 33,355. ಭಜಂತ್ರಿ 1,01,728 ಜನರಿದ್ದಾರೆ. ಬಂಡಾರಿ ಸಮುದಾಯದವರು 41,775 ಜನಸಂಖ್ಯೆ ಇದೆ. ಹಡಪದ ಸಮುದಾಯದವರು 94,574 ಜನರಿದ್ದಾರೆ. ಹುಗಾರ್ ಸಮುದಾಯ 50,078
7 ಜನರಿದ್ದಾರೆ. ಮಾಲಿ ಸಮುದಾಯದಲ್ಲಿ 83,296 ಜನ ಇದ್ದಾರೆ. ಕುಲಾಲ ಸಮುದಾಯದಲ್ಲಿ 74,197 ಜನರಿದ್ದಾರೆ. ಭೋವಿ ಸಮುದಾಯದಲ್ಲಿ 64,140 ಜನರು ಇದ್ದಾರೆ. ಯಾದವ ಸಮುದಾಯದಲ್ಲಿ 67,754 ಜನರಿದ್ದಾರೆ. ಚೆಟ್ಟಿಯಾರ್ ಸಮುದಾಯದಲ್ಲಿ 13,557 ಜನರಿದ್ದಾರೆ. ಸಾಧು ಶೆಟ್ಟಿ 10,309 ಜನ ಇದ್ದಾರೆ. ಗ್ರಾಮ ಒಕ್ಕಲ್ ಈ ಒಂದು ಸಮುದಾಯದಲ್ಲಿ 38,170. ಹಾಲಕ್ಕಿ ಒಕ್ಕಲು 73,977 ಜನಸಂಖ್ಯೆ. ಕರೆ ಒಕ್ಕಲಿಗ 24 ಅಂದ್ರೆ ಕರೆ ಒಕ್ಕಲ್ ಸಮುದಾಯ 74,916. ಕ್ರೈಸ್ತ ಧರ್ಮಕ್ಕೆ ಮತಾಂತರವಾದ ಎಸ್ಸಿ 12,865 ಜನಸಂಖ್ಯೆಗಳು ಇದೆ. ಎಸ್, ನಾವಾಗ ಪ್ರವರ್ಗ 1A ಜಾತಿಗಳ ಬಗ್ಗೆ ಮಾತನಾಡಿದ್ವಿ. ಈಗ ಪ್ರವರ್ಗ 1B ಈ ಒಂದು ಜಾತಿಯ ಮರುವರ್ಗೀಕರಣ ಮಾಡಲಾಗಿದೆ, ಅದರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಪ್ರವರ್ಗ 1B ಒಟ್ಟು ಜನಸಂಖ್ಯೆ ಎಷ್ಟು ಹೊಂದಿದೆ ಗೊತ್ತಾ? ಪ್ರವರ್ಗ 1B ಒಟ್ಟು ಜನಸಂಖ್ಯೆಯನ್ನ 23,92,313 ಜನಸಂಖ್ಯೆಯನ್ನ ಹೊಂದಿದೆ. ಪ್ರವರ್ಗ 2A ನಲ್ಲಿರುವವರನ್ನ ಆ ಒಂದು ಜಾತಿಗಳನ್ನ ಮರುವರ್ಗೀಕರಣ ಮಾಡಲಾಗಿದೆ. ಅತಿ ಹಿಂದುಳಿದಂತಹ ಜಾತಿಗಳು ಅಂತ ಹೇಳಿ ಪರಿಗಣಿಸಿ ಮರುವರ್ಗೀಕರಣ ಮಾಡಲಾಗಿದೆ. ಪ್ರವರ್ಗ 1Bಗೆ ಕುರುಬ ಸಮುದಾಯ ಮತ್ತು ಉಪಜಾತಿಗಳ ಸೇರ್ಪಡೆಯಾಗಿದೆ. ಕುರುಬ ಮತ್ತು ಉಪಜಾತಿಗಳ ಒಟ್ಟು ಜನಸಂಖ್ಯೆ 43,72,847 ಆಗಿದೆ. ಹಾಗಾದ್ರೆ ಯಾವೆಲ್ಲ ಜಾತಿಗಳು ಸೇರ್ಕೊಳ್ಳುತ್ತೆ ಅಂತ ನೋಡೋದಾದ್ರೆ, ಕುರುಬ ಜಾತಿ, ಸಮಿತ ಜಾತಿ, ಭಜಂತ್ರಿ, ಬಂಡಾರಿ, ಹಡಪದ, ಹೋಗಾರ್, ಮಾಲಿ, ಕುಲಾಲ, ಭೋವಿ, ಯಾದವ, ಚಟ್ಟಿಯಾರ್, ಸಾಧು ಶೆಟ್ಟಿ, ಗ್ರಾಮ ಒಕ್ಕಲು, ಹಾಲಕ್ಕಿ ಒಕ್ಕಲು, ಕರೆ ಒಕ್ಕಲು, ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿರುವಂತಹ ಎಸ್ಸಿ ಇವೆಲ್ಲವೂ ಕೂಡ ಸೇರ್ಕೊಳ್ಳುತ್ತೆ. ಹಾಗಾದ್ರೆ ಯಾವೆಲ್ಲ ಜಾತಿಗಳಿಗೆ ಯಾವೆಲ್ಲ ಜಾತಿ ಎಷ್ಟು ಜನಸಂಖ್ಯೆಯನ್ನು ಹೊಂದಿದೆ ಅಂತ ನೋಡ್ಕೊಂಡು ಬರೋದಾದ್ರೆ, ಕುರುಬ ಸಮುದಾಯ 42,71,399 ಜನಸಂಖ್ಯೆಯನ್ನ ಹೊಂದಿದೆ. ಸವಿತ 33,355, ಭಜಂತ್ರಿ 1,01,728, ಭಂಡಾರಿ 41,775, ಹಡಪುರ 94,574, ಹೋಗಾರ್ 50,077, ಮಾಲೆ 83,296, ಕುಲಾಲ 74,197, ಭೋವಿ 64,140, ಯಾದವ 67,754, ಚಿಟಿಯಾರ್ 13,557, ಸಾಧು ಶೆಟ್ಟಿ 10,309, ಗ್ರಾಮ ಒಕ್ಕಲು 38,170, ಯಾಲಕ್ಕಿ ಒಕ್ಕಲು 73,927, ಕರೆ ಒಕ್ಕಲ್ 24,916, ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿರುವಂತಹ ಎಸ್ಸಿ 12,865 ಜನಸಂಖ್ಯೆ ಇದೆ. ಎಸ್, ಪ್ರವರ್ಗ 2A ನಲ್ಲಿ ಬರುವಂತಹ ಹಿಂದುಳಿದ ಜಾತಿಗಳು ಯಾವ್ಯಾವ್ದು ಗೊತ್ತಾ? ಯಾವ್ಯಾವ ಜಾತಿ ಎಷ್ಟೆಷ್ಟಿದೆ ಗೊತ್ತಾ? ಪ್ರವರ್ಗ 2A ನಲ್ಲಿರುವಂತಹ ಜನಸಂಖ್ಯೆ ಎಷ್ಟು ಗೊತ್ತಾ? ಪ್ರವರ್ಗ 2A ನಲ್ಲಿ 77,78,208 ಜನಸಂಖ್ಯೆ ಇದೆ.